ವೆಲ್ಕಮ್ ಟು ಶಿಕ್ಷಕರ ಸ್ನೇಹ ಬಳಗ ಯೂಟ್ಯೂಬ್ ಚಾನಲ್. ಆತ್ಮೇರೆ, ಇಂದು ನಾವು UDID ಕಾರ್ಡ್ ಮಾಡುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ CWSN ಮಕ್ಕಳಿರ್ತಾರ ಅಂಥ ಮಕ್ಕಳಿಗೆ UDID ಕಾರ್ಡ್ ಮಾಡಿಸ್ಬೇಕಾಗತ್ತೆ. ಅದನ್ನು ಯಾವ ರೀತಿ ನಾವು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ ಅನ್ನೋದನ್ನು ನೋಡೋಣ. ಇದಕ್ಕಾಗಿ ನಾವು ಬ್ರೌಸರ್ನಲ್ಲಿ UDID ಅಂತ ಸರ್ಚ್ ಮಾಡೋಣ. ಇಲ್ಲಿ ಸ್ವಾವಲಂಬನ್ ಕಾರ್ಡ್.gov.in ಅಂತ ವೆಬ್ಸೈಟ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದರ ಒಂದು ಮುಖಪುಟ ಈ ರೀತಿ ಇರುತ್ತೆ. ಇಲ್ಲಿ ಆಪ್ಷನ್ಗಳಿದ್ದಾವೆ. ಅಪ್ಲೈ ಫಾರ್ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಆ್ಯಂಡ್ UDID ಕಾರ್ಡ್ ಅಂತ ಇದೆ. ಆನಂತರ ಅಪ್ಲೈ ಫಾರ್ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಆ್ಯಂಡ್ UDID ಕಾರ್ಡ್ ರಿನ್ಯೂವಲ್ ಅಂತ ಇದೆ. ಆಮೇಲೆ ಅಪ್ಲೈ ಫಾರ್ ಲಾಸ್ಟ್ UDID ಕಾರ್ಡ್ ಅಂದರೆ ಕಳೆದು ಹೋದಂಥ UDID ಕಾರ್ಡ್ ಬಗ್ಗೆ ಮತ್ತು ನಾವಿಲ್ಲಿ ಆನ್ಲೈನಲ್ಲಿ ಅರ್ಜಿ ಹಾಕ್ಬೋದು. ಆನಂತರ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಅಂದರೆ ಅಪ್ಲಿಕೇಶನ್ ಹಾಕಿದ ನಂತರ ಅದರ ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಆಮೇಲೆ ಡೌನ್ಲೋಡ್ ಯುವರ್ ಡಿಸೆಬಿಲಿಟಿ ಕಾರ್ಡ್ ಅಂದರೆ UDID ಕಾರ್ಡ್ ಜನ್ರೇಟ್ ಆದ ನಂತರ ಅದನ್ನು ಆನ್ಲೈನಲ್ಲೇ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ಆಮೇಲೆ ಪರ್ಸ್ನಲ್ ಇನ್ಫಾರ್ಮೇಷನನ್ನು ಅಪ್ಡೇಟನ್ನು ಮಾಡ್ಕೋಬೋದು. ಈಗ UDID ಕಾರ್ಡ್ ಇಲ್ಲದಂಥ ಮಕ್ಕಳು ಹೊಸದಾಗಿ ಕಾರ್ಡ್ ಮಾಡಿಸ್ಬೇಕಾಗತ್ತೆ. ಅಂಥ ಮಕ್ಕಳು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನೋಡೋಣ. ಅಪ್ಲೈ ಫಾರ್ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಆ್ಯಂಡ್ UDID ಕಾರ್ಡ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಚೂಸ್ ರೀಜನಲ್ ಲ್ಯಾಂಗ್ವೇಜ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ರೀಜನಲ್ ಲ್ಯಾಂಗ್ವೇಜನ್ನು ನಾವು ಸೆಟ್ಟಿಂಗ್ ಇಟ್ಕೊಳ್ಬೇಕಾಗತ್ತೆ. ಕನ್ನಡ ಅಂತ ಇಟ್ಕೊಳ್ಳಿ. ಯಾಕಂದರೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲಿ ನಾವು ಹೆಸರನ್ನು ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ಗೋ ಅಂತ ಕ್ಲಿಕ್ ಮಾಡ್ತೀನಿ. ಆನಂತರ 4 ಹಂತಗಳಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಒಂದನೇದಾಗಿ ಪರ್ಸನಲ್ ಡೀಟೇಲ್ಸ್, ಎರಡನೇದು ಡಿಸೆಬಿಲಿಟಿ ಡೀಟೇಲ್ಸ್, ಮೂರನೇದು ಎಂಪ್ಲಾಯ್ಮೆಂಟ್ ಡೀಟೇಲ್ಸ್, ನಾಲ್ಕನೇದು ಐಡೆಂಟಿಟಿ ಡೀಟೇಲ್ಸ್ ಅಂತ ಇದೆ. ಈಗ ಪರ್ಸನಲ್ ಡೀಟೇಲ್ಸ್ನಲ್ಲಿ ಏನೇನು ಮಾಹಿತಿ ತುಂಬಬೇಕು ಅನ್ನೋದನ್ನು ಒಂದು ಸರ್ತಿ ನೋಡ್ಕೊಂಬಿಡೋಣ. ಅಪ್ಲಿಕೇಟ್ಸ್ ಫಸ್ಟ್ ನೇಮ್ ಇಂಗ್ಲೀಷ್ನಲ್ಲಿ ಕ್ಯಾಪಿಟಲ್ ಲೆಟರ್ನಲ್ಲಿ ಬರೆದ್ಬಿಡಬೇಕು. ಫಸ್ಟ್ ನೇಮ್, ಅವ್ರ ಮಿಡಲ್ ನೇಮ್, ಸರ್ ನೇಮ್. ಅದೇ ರೀತಿ ಕನ್ನಡದಲ್ಲಿ ಮೊದಲನೇ ಫಸ್ಟ್ ನೇಮ್, ಮಿಡಲ್ ನೇಮ್, ಅವರ ಅಡ್ಡ ಹೆಸರು ಅಂತ ಕರಿತೀವಿ, ಉಪನಾಮ. ಆನಂತರ ಅವ್ರ ತಂದೆ ಹೆಸರು, ತಾಯಿ ಹೆಸರು, ಜನ್ಮ ದಿನಾಂಕ, ಅರ್ಜಿದಾರರ ತಂದೆ ಹೆಸರು, ಅರ್ಜಿದಾರರ ತಾಯಿ ಹೆಸರು ಇಂಗ್ಲೀಷ್ನಲ್ಲಿ ಮೇಲ್ಗಡೆ ಟೈಪ್ ಮಾಡಿರ್ತೀವಿ, ಅದೇ ಕನ್ನಡದಲ್ಲಿನೂ ಮತ್ತೆ ಟೈಪ್ ಮಾಡಬೇಕಾಗತ್ತೆ. ಅವರ ಒಂದು ವಯಸ್ಸು, ಅವರ ಲಿಂಗ, ಜೆಂಡರ್ ಅಂತ ಇದೆ, ಮೊಬೈಲ್ ನಂಬರ್ ಅಂತ ಇದೆ, ಮೊಬೈಲ್ ನಂಬರು ಇದೇನು ಕಂಪಲ್ಸರಿ ಇಲ್ಲ, ಇಮೇಲ್ ID. ಆನಂತರ ಕೆಟಗರಿ, ಯಾವ ಕೆಟಗರಿಯಲ್ಲಿ ಬರ್ತಾರೆ ಅನ್ನೋದು, ನಂತರ ಬ್ಲಡ್ ಗ್ರೂಪು, ಆನಂತರ ವೈವಾಹಿಕ ಸ್ಥಿತಿ, ಅವರ ಒಂದು ಡಿಸೆಬಿಲಿಟಿ, ರಿಲೇಷನ್ ವಿತ್ PWD ಪರ್ಸನಲ್ ವಿತ್ ಡಿಸೆಬಿಲಿಟಿ ಅಂದರೆ ಯಾರ ಒಂದು ನಾವು ಒಬ್ಬರ ಸಂಬಂಧಿಕರ ತಂದೆ ತಾಯಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಅವ್ರ ಹೆಸರನ್ನು ಬರಿಬೇಕಾಗತ್ತೆ. ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಬರಿಬೇಕಾಗತ್ತೆ. ನಂತರ ಆ ಒಂದು ಮಗುವಿನ ಫೋಟೋ, UDID ಕಾರ್ಡಿಗೆ ಅರ್ಜಿ ಸಲ್ಲಿಸ್ತಕ್ಕಂಥ ಮಗುವಿನ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಆ ಫೋಟೋ ಸೈಜ್ 15 KB ಒಳಗಡೆ, 15ರಿಂದ 30 KB ಒಳಗಡೆ ಇರಬೇಕು. ಮಿನಿಮಮ್ ಸೈಜ್ 15 KB, ಮ್ಯಾಕ್ಸಿಮಮ್ 30 KB ಇರಬೇಕು. ಆನಂತರ ಥಂಬ್ ಇಂಪ್ರೆಷನ್ ಅಥವಾ ಸಿಗ್ನೇಚರ್ ಅದು ಸಹ 3 KBಯಿಂದ 30 KB ಒಳಗಿರಬೇಕು. ಆನಂತರ ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ಅಂತ ಇದೆ. ಎಲ್ಲ ಮಾಹಿತಿಯನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿಯೇ ತುಂಬಬೇಕಾಗತ್ತೆ. ಇದೆಲ್ಲ ವಿಳಾಸಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಕರೆಸ್ಪಾಂಡೆನ್ಸ್ ಅಡ್ರೆಸ್ಸಿಗೆ ಸಂಬಂಧಪಟ್ಟಂತೆ ಅವರ ಒಂದು ಆಧಾರ್ ಕಾರ್ಡ್ ಪ್ರತಿಯನ್ನು ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಪರ್ಮನೆಂಟ್ ಅಡ್ರೆಸ್ ಅದೇ ಸೇಮ್ ಇತ್ತಂದರೆ ಎಸ್ ಅಂತ ಕ್ಲಿಕ್ ಮಾಡ್ಬೋದು. ಆನಂತರ ಎಜುಕೇಷನ್ ಡೀಟೇಲ್ಸನ್ನು ತುಂಬಿ ನೆಕ್ಸ್ಟ್ ಅಂತ ತೊಗೋಬೇಕಾಗುತ್ತೆ. ಇದು ಎಲ್ಲ ಕಾಲಮ್ಗಳನ್ನು ತುಂಬಿದಾಗ ಮಾತ್ರ ಇಲ್ಲಿ ನೆಕ್ಸ್ಟ್ ಅನ್ನುವಂಥ ಪೇಜ್ ಓಪನ್ ಆಗುತ್ತೆ. ನಾನೀಗ ಎಲ್ಲ ಕಾಲಮ್ಗಳನ್ನ ತುಂಬ್ತಾ ಬರ್ತೀನಿ. ಮೊದಲನೇದಾಗಿ ಫಸ್ಟ್ ನೇಮ್ ಅಂತ ಇದೆ. ಫಸ್ಟ್ ನೇಮನ್ನು ಟೈಪ್ ಮಾಡೋಣ. ಮಿಡಲ್ ನೇಮ್ ಟೈಪ್ ಮಾಡೋಣ. ಸರ್ ನೇಮ್ ಟೈಪ್ ಮಾಡೋಣ. ಇದೇ ರೀತಿ ಕನ್ನಡದಲ್ಲಿನೂ ಟೈಪ್ ಮಾಡಬೇಕಾಗತ್ತೆ. ತಂದೆ ಹೆಸರು ಕನ್ನಡದಲ್ಲಿ, ಈ ರೀತಿ ಎಲ್ಲ ಮಾಹಿತಿಯನ್ನು ನಾನೀಗ ತುಂಬ್ತಾ ಹೋಗ್ತೀನಿ. ಈಗ ನಾನು ಮಾಹಿತಿಯನ್ನು ತುಂಬ್ತಾ ಬಂದಿದ್ದೀನಿ. ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಮಾಹಿತಿಯನ್ನು ತುಂಬಿರ್ತೀನಿ. ಈಗ ಚೂಸ್ ಫೈಲ್ ಅಂತ ಇದೆ. ಅಲ್ಲಿ ಫೋಟೋ ನಮ್ಮ ಮೊಬೈಲ್ನಲ್ಲಿ ಮೊದಲೇ ನಾವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ. ಅದೇ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫೋಟೋ ಸೆಲೆಕ್ಟ್ ಆಯಿತು. ಅನಂತರ ಸಿಗ್ನೇಚರ್ ಆರ್ ಥಂಬ್ ಅಂತ ಇದೆ. ಮತ್ತು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸಿಗ್ನೇಚರ್ ಆರ್ ಥಂಬನ್ನು ಸಹ ನಾವು ಮೊದಲೇ ಇಟ್ಕೊಳ್ಬೇಕು. ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸಿಗ್ನೇಚರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಥಂಬ್ ಇಂಪ್ರೆಷನನ್ನು ತೊಗೊಂಡಿದ್ದೀನಿ ಆ ಮಗುಂದು. ಇನ್ನು ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ಅಂತ ಇದೆ. ಇಲ್ಲಿಯೂ ಸಹ ನಾವು ಅಡ್ರೆಸ್ ಲೈನ್ 1
ಆನಂತರ ಇಲ್ಲಿ ಕನ್ನಡದಲ್ಲಿ ವಿಳಾಸದ ಸಾಲು ಅಂತ ಈ ರೀತಿ ಇದೆ. ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಇರುತ್ತೆ. ಎರಡರಲ್ಲೂ ಫಿಲಪ್ ಮಾಡ್ತಾ ಹೋಗಬೇಕು. ಆನಂತರ ಕೆಳಗೆ ಸ್ಟೇಟ್ ಅಂತ ಇದೆ, ನಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಾದ ನಂತರ ಚೂಸ್ ಡಿಸ್ಟಿಕ್ ಅಂತ ಇದೆ, ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಜಿಲ್ಲೆ ಆದ ನಂತರ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಬರುತ್ತೆ. ಆನಂತರ ಊರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋವಂಥ ಆಪ್ಷನ್ ಬರುತ್ತೆ. ಆವಾಗ ಊರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದೇ ರೀತಿ ಪಿನ್ ಕೋಡ್ ನಂಬರನ್ನು ಟೈಪ್ ಮಾಡಬೇಕು. ಆಮೇಲೆ ನೇಚರ್ ಆಫ್ ಅಡ್ರೆಸ್ ಪ್ರೂಫ್ ಅಂತ ಡಾಕ್ಯುಮೆಂಟ್ಸ್ ಯಾವನ್ನ ನೀವು ಹಾಕ್ತೀರಾ. ಇಲ್ಲಿ ಆಧಾರ್ ಕಾರ್ಡ್ ಅಂತ ಇದೆ. ಆನಂತರ ಅಡ್ರೆಸ್ ಕಾರ್ಡ್ ವಿತ್ ಫೋಟೋ ಇಶ್ಯೂಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದೆ. ನಮಗೆ ಸಂಬಂಧಪಟ್ಟಂಥ ಯಾವ ಒಂದು ಡ್ರೈವಿಂಗ್ ಲೈಸೆನ್ಸ್ ಅಂತ ಇದೆ. ಆನಂತರ ಪಾಸ್ಪೋರ್ಟ್ ಅಂತ ಇದೆ. ನಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ಅಂತ ಇದೆ. ನಾನಿಲ್ಲಿ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇದರಲ್ಲಿ ಯಾವ್ದು ಬೇಕಾದಂಥ ನೀವು ಒಂದು ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡಿ. ವೋಟರ್ ಐ ಡಿ ಇದೆ, ಅವ್ರಿಗೆ ಸಂಬಂಧಿಸಿದಂಥ ದಾಖಲೆಯನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಯಾವ ಒಂದು ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡ್ತೀರ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀನಿ. ಆಮೇಲೆ ಅಪ್ಲೋಡ್ ಅಂತ ಇಲ್ಲಿ ಕೆಳಗಡೆ ಆಪ್ಷನ್ ಇದೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಡಾಕ್ಯುಮೆಂಟನ್ನು ಚೂಸ್ ಮಾಡಿದ್ದೀನಿ. ಇಲ್ಲಿ ಶಿವರಾಜ್ ಆಧಾರ್ ಕಾರ್ಡ್ ಅಂತ ಸೇವ್ ಮಾಡಿದ್ದೆ, ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ ನಾನೀಗ. ಇನ್ನು ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದೆ ಅಂತ ಕ್ಲಿಕ್ ಮಾಡಿದಾಗ ಅದೇ ಅಡ್ರೆಸ್ಸನ್ನೇ ಕೆಳಗಡೆ ಡಿಸ್ಪ್ಲೇ ಆಗುತ್ತೆ. ಆನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಇದೆ, ಪ್ರೈಮರಿ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಮಾಹಿತಿ ತುಂಬಿದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಇದು ಗ್ರೀನ್ ಮಾರ್ಕ್ ಬಂದಿದೆ. ಈಗ ನೆಕ್ಸ್ಟ್ ಇಲ್ಲಿ ಬ್ಲೂ ಲೈನ್ ಬಂದಿದೆ, ಡಿಸೆಬಿಲಿಟಿ ಡೀಟೇಲ್ಸ್ ಅಂತ ಇದೆ. ಇದನ್ನೆಲ್ಲ ಮಾಹಿತಿ ತುಂಬಬೇಕಾಗುತ್ತೆ. ಇಲ್ಲಿ ಏನಿದೆ, ಡು ಯು ಹ್ಯಾವ್ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಅಂತ ಇದೆ. ಅಂದರೆ ಈಗಾಗಲೇ ನಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ ಆ ಒಂದು ಸರ್ಟಿಫಿಕೇಟ್ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಇಲ್ಲಿ ತುಂಬಬೇಕಾಗತ್ತೆ. ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು. ಅದು 10 KB ಇಂದ ಒಂದು 100 KB ಒಳಗೆ ಸೈಜ್ ಇರಬೇಕು. ಆನಂತರ ಅದು PDF ಅಥವಾ JPG ಫಾರ್ಮೆಟ್ನಲ್ಲಿದ್ದರೂ ನಡೆಯುತ್ತೆ. ಆ ಸರ್ಟಿಫಿಕೇಟ್ ನಂಬರ್, ಆ ಸರ್ಟಿಫಿಕೇಟ್ ನೀಡಿದಂಥ ದಿನಾಂಕ, ನಂತರ ಯಾರು ನೀಡಿದರು, ಆಮೇಲೆ ಅದರಲ್ಲಿ ಪರ್ಸಂಟೇಜ್ ಎಷ್ಟಿದೆ, ಆನಂತರ ಯಾವ ಒಂದು ಡಿಸೆಬಿಲಿಟಿಯಲ್ಲಿ ಅದರಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ಮಾಹಿತಿ ತುಂಬಬೇಕಾಗತ್ತೆ ಈ ರೀತಿ. ಆದರೆ ನಮ್ಮ ಹತ್ರ ಈಗ ಸರ್ಟಿಫಿಕೇಟ್ ಇಲ್ಲ, ಹೊಸದಾಗಿ ಸರ್ಟಿಫಿಕೇಟ್ನು ಮಾಡಿಸ್ಬೇಕಾಗಿದೆ. UDID ಕಾರ್ಡ್ ಎರಡು ಕೂಡಿನೇ ಮಾಡ್ತಾ ಇದ್ವಿ ಅಂತಂದರೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡಬೇಕು. ಈಗ ನೋ ಅಂತ ಕ್ಲಿಕ್ ಮಾಡಿದಾಗೂ ಸಹ ಇಲ್ಲಿ ನಾವು ಯಾವ ಒಂದು ಡಿಸೆಬಿಲಿಟಿ ಇದೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಮ್ಮ ಒಂದು ಹೊಸದಾಗಿ ಒಂದು CWSN ಮಕ್ಕಳಿಗೆ ಅಥವಾ ಸಂಬಂಧಪಟ್ಟಂತೆ 21 ರೀತಿಯ ನ್ಯೂನ್ಯತೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅವರಿಗೆ ಒಂದು ಇರ್ತಕ್ಕಂಥ ನ್ಯೂನ್ಯತೆಯನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ಆ ಮಗು ಕುಬ್ಜವಾಗಿರೋದ್ರಿಂದ ಶಾರ್ಟ್ ಸ್ಟೇಚೂರ್ ಅಥವಾ ಡಾರ್ಫಿಸಮ್ ಅಂತ ಕರಿತೀವಿ, ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಆಮೇಲೆ ನಂತರ ಡಿಸೆಬಿಲಿಟಿ ಸಿನ್ಸ್ ಅಂತ ಇದೆ, ಆವಾಗಿನಿಂದ ಆ ಒಂದು ಮಗುವಿಗೆ ಆ ಒಂದು ದೈಹಿಕ ನ್ಯೂನತೆ ಇದೆ ಅಂತ ಇದೆ. ಇಲ್ಲಿ ಡಿಸೆಬಿಲಿಟಿ ಬೈ ಬರ್ತ್ ಅಂದರೆ ಹುಟ್ಟಿದಾಗಿಂದ ಇದೆ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಅದು ಮಾಡಿದ ನಂತರ ಡಿಸೆಬಿಲಿಟಿ ಏರಿಯಾ ಅಂತ ಡಿಸ್ಪ್ಲೇ ಆಗುತ್ತೆ, ಅಂದರೆ ಯಾವ ಭಾಗದಲ್ಲಿ ಅಂತ. ಉದಾಹರಣೆಗಾಗಿ ಕುಳ್ಳಾದ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಕೈಕಾಲುಗಳು ಚಿಕ್ಕಿರ್ತವೆ. ಆನಂತರ ದಪ್ಪ ಹೊಟ್ಟೆ ಮತ್ತು ಗಿಡ್ಡತನದ ಹೊಂದಿರುವಂಥ ಸ್ಥಿತಿ ಅಂತ ಅದನ್ನು ನಾವು ಹೇಳ್ತೀವಿ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಏರಿಯಾಗಳನ್ನು ನಾವಿಲ್ಲಿ ಚೂಸ್ ಮಾಡಬೇಕಾಗತ್ತೆ. ಇಲ್ಲಿ ಹೋಲ್ ಬಾಡಿ ಅಂತಲೂ ಇದೆ, ಅದನ್ನು ಬೇಕಾದರೂ ಸೆಲೆಕ್ಟ್ ಮಾಡೋದು ನಡೆಯುತ್ತೆ. ನಾನಿಲ್ಲೀಗ ಅಬ್ಡೋಮೆನ್, ಆನಂತರ ಬಾಡಿ ಹೈಟ್, ಬೋತ್ ಲೆಗ್, ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಆನಂತರ ಹಾಸ್ಪಿಟಲ್ ಟ್ರೀಟಿಂಗ್ ಡಿಸೆಬಿಲಿಟಿ ಈ ರೀತಿಯೆಲ್ಲ ಕಾಲಮ್ ಇದೆ. ಪೆನ್ಷನ್ ಕಾರ್ಡ್ ನಂಬರ್ ಇವೇನು ಕಂಪಲ್ಸರಿ ಅಂತ ಇಲ್ಲ, ಇದ್ದಿದ್ರೆ ತುಂಬೋದು, ಇಲ್ಲ ಅಂದರೆ ಇಲ್ಲ. ಡಿಸೆಬಿಲಿಟಿ ಡ್ಯೂ ಟು, ಪ್ಲೀಸ್ ಸೆಲೆಕ್ಟ್ ಡಿಸೆಬಿಲಿ ಡ್ಯೂ ಟು ಅಂತ ಇದೆ. ಅಂದರೆ ಆಕ್ಸಿಡೆಂಟ್ ಆಗಿದೆ ಅಥವಾ ಹುಟ್ಟಿನಾಗಿಂದ ಇದೆಯಾ, ಅಥವಾ ಹೆರಿಡಿಟ್ರಿ ಅಂತಂದರೆ ವಂಶವಾಹಿನಿಯಿಂದ ಬಂದಿದೆ, ಅಥವಾ ಇನ್ಫೆಕ್ಷನ್ ಆಗಿ ಬಂದಿದೆ, ಅಥವಾ ಮೆಡಿಸಿನ್ ಅಂತಂದರೆ ಯಾವುದಾದ್ರೂ ಒಂದು ಮಾತ್ರೆಗಳಾಗಿರ್ಬೋದು ಅಥವಾ ಔಷಧಗಳನ್ನು ತೆಗೆದುಕೊಂಡೋದ್ರಿಂದ ಅಡ್ಡ ಪರಿಣಾಮ ಆಗಿ ಬಂದಿದೆ ಅಂತ ಇದೆ. ನಾನಿಲ್ಲಿ ಬೈ ಬರ್ತ್ ಅಂತ ಇಲ್ಲಿ 2ನೇ ಆಪ್ಷನ್ ಇದೆ, ಇದನ್ನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆನಂತರ ಪ್ಲೀಸ್ ಸೆಲೆಕ್ಟ್ ಹಾಸ್ಪಿಟಲ್ ಅಂತ ಇದೆ, ಅಂದರೆ ನಾವು ಯಾವ ಹಾಸ್ಪಿಟಲ್ಗೆ ಹೋಗಿ ನಮ್ಮ ಒಂದು ಈ ಒಂದು ಸರ್ಟಿಫಿಕೇಟ್ಗಾಗಿ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಅನ್ನೋದನ್ನು ಹಾಸ್ಪಿಟಲನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆ ಸಂಬಂಧಪಟ್ಟಂಥ ಹಾಸ್ಪಿಟಲ್ಗೆ ತಾಲೂಕಾ ಜನರಲ್ ಹಾಸ್ಪಿಟಲ್ ಹುಕ್ಕೇರಿ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ತಾಲೂಕಾ ಆಸ್ಪತ್ರೆಗೆ ಹೋಗ್ಬೋದು, ಅಥವಾ ಬೀಮ್ಸ್ ಅಂತಂದರೆ
ಬೆಳಗಾಂದಲ್ಲಿರ್ತಕ್ಕಂಥ ಒಂದು ಹಾಸ್ಪಿಟಲ್, ಅಲ್ಲೂ ಸಹ ನಾವು ಹೋಗ್ಬೋದು. ಇಷ್ಟು ಮಾಹಿತಿ ತುಂಬಿದ ನಂತರ ಇಲ್ಲಿ ನೆಕ್ಸ್ಟ್ ಕಾಲಮ್ ಅಂತ ಇದೆ, ಇಲ್ಲಿ ನೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಒಂದು ತಾಲೂಕಿಗೆ ಸಂಬಂಧಪಟ್ಟಂಥ ಹಾಸ್ಪಿಟಲನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಈ ಡಿಸೆಬಿಲಿಟಿ ಡೀಟೇಲ್ಸ್ ಸಂಬಂಧಪಟ್ಟಂಥ ಈ ಕಾಲಮ್ ಸಹ ಈಗ ಗ್ರೀನ್ ಆಗಿದೆ. ಈಗ ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅಂತ ಇದೆ, ಇದನ್ನು ನಾವು ತುಂಬಬೇಕಾಗುತ್ತೆ. ಎಂಪ್ಲಾಯ್ಡ್ ಆರ್ ಅನ್ಎಂಪ್ಲಾಯ್ಡ್ ಅಂತ ಇದೆ, ಇಲ್ಲಿ ನಾವು ಅನ್ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅನ್ಎಂಪ್ಲಾಯ್ಡ್ ಸಿನ್ಸ್ ಅಂತ ಇದೆ, ಇದೇನು ಕಂಪಲ್ಸರಿ ಇರಲ್ಲ. APL BPL ಕಾರ್ಡ್ ಯಾವುದಿದೆ ಅಂತ ಕೇಳ್ತಾರೆ. BPL ಕಾರ್ಡ್ ಇದ್ದರೆ BPL ಅಂತ ಸೆಲೆಕ್ಟ್ ಮಾಡಬೇಕು. ಪರ್ಸ್ನಲ್ ಆ್ಯನ್ಯುವಲ್ ಇನ್ಕಮ್ ಅಂದರೆ ಅವರ ಒಂದು ಪರ್ಸ್ನಲ್ ಇನ್ಕಮ್ ಎಷ್ಟಿದೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬಿಲೋ 10,000 ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಫಾದರ್ ಇನ್ಕಮ್ ಅಂತ ಇದೆ, ಅವ್ರದ್ದು 10,000 to 1 lakh ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆನಂತರ ನೆಕ್ಸ್ಟ್ ಅಂತ ಕೊಡಬೇಕು. ಈಗ ಇದು ಎಂಪ್ಲಾಯ್ಮೆಂಟ್ ಡೀಟೇಲ್ಸು ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಐಡೆಂಟಿಟಿ ಡೀಟೇಲ್ಸ್ ಅಂತ ಇದೆ. ಪ್ಲೀಸ್ ಸೆಲೆಕ್ಟ್ ಐಡೆಂಟಿಟಿ ಪ್ರೂಫ್ ಅಂತ ಇದೆ, ಇಲ್ಲಿ ನಾವು ಐಡೆಂಟಿಟಿ ಪ್ರೂಫಾಗಿ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆನಂತರ ಐಡೆಂಟಿಟಿ ಪ್ರೂಫ್ ಸೇಮ್ ಆ್ಯಸ್ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಅದನ್ನೇನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಾವಿಲ್ಲಿ ಬೇರೆದನ್ನು ಚೂಸ್ ಮಾಡಿದರೆ ಇಲ್ಲಿ ಮತ್ತೆ ನಾವು ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ ಆ ಒಂದು ಅಪ್ಲೋಡ್ ಮಾಡಬೇಕಾಗತ್ತೆ ಫೈಲನ್ನು. ಬೇರೆ ಒಂದು ಐಡೆಂಟಿಟಿಯನ್ನು ತೋರಿಸಿದಾಗ ನಾವು ಅಡ್ರೆಸ್ ಪ್ರೂಫಿಗೆ ಮತ್ತು ಐಡೆಂಟಿಟಿಗೆ ಎರಡೂ ಒಂದೇನ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ವಿ, ಅದಕ್ಕಾಗಿ ಇಲ್ಲಿ ಆಧಾರ್ ನಂಬರ್ ಟೈಪ್ ಮಾಡಂತಾರೆ, ಆಧಾರ್ ನಂಬರನ್ನು ಟೈಪ್ ಮಾಡಬೇಕಾಗತ್ತೆ. ಆಧಾರ್ ನಂಬರ್ ಟೈಪ್ ಮಾಡಿದ ನಂತರ ಇಲ್ಲಿ ಐ ಅಗ್ರಿ ಟು ಶೇರ್ ಆಧಾರ್ ಇನ್ಫಾರ್ಮೇಷನ್ ವಿತ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಆನಂತರ ಕೆಳಗೆ ಕ್ಯಾಪ್ಚಾ ಕೋಡ್ ಕೊಟ್ಟಿದ್ದಾರೆ, ಕ್ಯಾಪ್ಚಾ ಕೋಡನ್ನು ಟೈಪ್ ಮಾಡಬೇಕಾಗತ್ತೆ. ಕ್ಯಾಪ್ಚಾ ಕೋಡ್ ಟೈಪ್ ಮಾಡಿದ ನಂತರ ಇಲ್ಲಿ ಐ ಹ್ಯಾವ್ ರೀಡ್ ದ ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಪ್ರೊಸೀಡ್ ಅಂತ ಇದೆ, ಕ್ಲಿಕ್ ಮಾಡಬೇಕು. ಇಷ್ಟೆಲ್ಲ ಆದ ನಂತರ ಇಲ್ಲಿ ನಾವು ತುಂಬಿದಂಥ ಮಾಹಿತಿ ಡಿಸ್ಪ್ಲೇ ಆಗುತ್ತೆ. ಪ್ರತಿಯೊಂದು ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಕೊನೆಗೆ ಕೆಳಗಡೆ ಏನು ಕೊಟ್ಟಿದ್ದಾರೆ, ಕನ್ಫರ್ಮ್ ಅಪ್ಲಿಕೇಶನ್ ಅಂತ, ಎಡಿಟ್ ಅಪ್ಲಿಕೇಶನ್ ಅಂತ ಇದೆ. ಇನ್ನೊಂದು ಸರ್ತಿ ನೀವು ತುಂಬಿದಂಥ ಮಾಹಿತಿ ಎಲ್ಲ ಸರಿ ಇದೆ ಕನ್ಫರ್ಮ್ ಮಾಡಿಕೊಂಡು ಕನ್ಫರ್ಮ್ ಅಪ್ಲಿಕೇಶನ್ ಮಾಡ್ಕೋಬೋದು. ಏನಾದರೂ ಮಾಹಿತಿ ತಪ್ಪಿದರೆ ಇಲ್ಲಿ ಎಡಿಟ್ ಅಪ್ಲಿಕೇಶನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಕೋಬೋದು. ಈಗ ಎಲ್ಲ ಮಾಹಿತಿ ಸರಿ ಇರೋದ್ರಿಂದ ನಾನು ಕನ್ಫರ್ಮ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ನಲ್ಲಿ ಒಂದು ಹ್ಯಾವ್ ಯು ಚೆಕ್ಡ್ ಅಂತ ಬರುತ್ತೆ, ಅಂದರೆ ಅಪ್ಲಿಕೇಶನ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಸರ್ ನೇಮ್ ಎಲ್ಲ ಕರೆಕ್ಟಾಗಿದೆಯಾ, ಫಸ್ಟ್ ಲೆಟರ್ ಕ್ಯಾಪಿಟಲ್ ಇದೆಯಾ, ಆಮೇಲೆ ರೀಜನಲ್ ಲ್ಯಾಂಗ್ವೇಜ್ ಯಾಸ್ ಸೆಲೆಕ್ಟೆಡ್ ಓಕೆ, ನೀವು ಸೆಲೆಕ್ಟ್ ಮಾಡಿದಂಥ ರೀಜನಲ್ ಲ್ಯಾಂಗ್ವೇಜ್ ಕರೆಕ್ಟಾಗಿದೆಯಾ, ಆಮೇಲೆ ಡಾಕ್ಯುಮೆಂಟ್ಸ್ ಫೋಟೋ ಆಗಿರ್ಬೋದು, ಐಡೆಂಟಿ ಪ್ರೂಫ್ ಅಡ್ರೆಸ್ ಇದು ಸರಿಯಾಗಿ ಅಪ್ಲೋಡ್ ಮಾಡಿದ್ದೀರಾ. ಆನಂತರ 1 or more ಡಿಪ್ಲೀಸ್ ಆರ್ ಸೆಲೆಕ್ಟೆಡ್ ಬೈ ದ ಅಪ್ಲಿಕೇಶನ್, ಒಂದು ಅಥವಾ ಅದಕ್ಕಿಂತ ಹೆಚ್ಚು ಅಂದರೆ ಡಿಸಬಿಲಿಟಿಯನ್ನು ಸೆಲೆಕ್ಟ್ ಮಾಡಿದ್ದೀರಾ ಅಥವಾ ಇಲ್ಲ ಅನ್ನೋದು. ಆನಂತರ ಮ್ಯಾಂಡೇಟರಿ ಫೀಲ್ಡ್ಗಳೇನಿದಾವೆ ಅವನ್ನೆಲ್ಲ ತುಂಬಿದ್ದೀರಾ. ಆನಂತರ ಅಪ್ಲಿಕೇಶನ್ನಲ್ಲಿ ಅಡ್ರೆಸ್ ಪ್ರೂಫನ್ನು ಸರಿಯಾಗಿ ಅಡ್ರೆಸ್ ಪ್ರೂಫ್ ಮಾಡಿ ಕರೆಕ್ಟ್ ಹಾಕಿದ್ದೀರಾ. ಆನಂತರ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಪ್ಲೈ ಮಾಡಬೇಕಾದ್ರೆ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀರಾ. ಆಮೇಲೆ ವ್ಯಾಲಿಡಿಟಿ ಚೆಕ್ಡ್ ದ ವ್ಯಾಲಿಡಿಟಿ ಐಡೆಂಟಿಟಿ ಪ್ರೂಫ್, ಅದು ನಿಮ್ಮ ಒಂದು ಮಾಡಿದಂಥ ಐಡೆಂಟಿ ಪ್ರೂಫ್ ಕರೆಕ್ಟ್ ಇದೆ ಇಲ್ಲ ಅನ್ನೋದನ್ನು ಕೇಳ್ತಾರೆ. ಇದ್ರ ಮುಂದಿರ್ತಕ್ಕಂಥ ಎಲ್ಲ ಮಾರ್ಕ್ನಲ್ಲಿ ನಾವು ಎಸ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಆನಂತರ ಕೊನೆಯದಾಗಿ ಏನು ಕೇಳ್ತಾರೆ ಇಲ್ಲಿ, ಪ್ಲೀಸ್ ಕರೆಕ್ಟ್ ಎನಿ ಆಫ್ ದೆಮ್ ದ ಮಾರ್ಕ್, ಏನಾದರೂ ತಪ್ಪಿದರೆ ಈಗ ವೆರಿಫೈ ಮಾಡಿರಿ ಅಂತ ಇದೆ. ಇನ್ನು ಎಲ್ಲ ಕರೆಕ್ಟ್ ಇದೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆನಂತರ ಇಲ್ಲಿ ಏನು ಬಂತು, ಯುವರ್ ಅಪ್ಲಿಕೇಶನ್ ಹ್ಯಾವ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಆನಂತರ ಎನ್ರೋಲ್ಮೆಂಟ್ ನಂಬರ್ ಅಂತ ಬಂದಿದೆ. ಈ ಎನ್ರೋಲ್ಮೆಂಟ್ ನಂಬರನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಒಂದು ಅಪ್ಲಿಕೇಶನ್ನ ಸ್ಟೇಟಸನ್ನು ಟ್ರ್ಯಾಕ್ ಮಾಡ್ಬೋದು. ಥ್ಯಾಂಕ್ ಯು ಅಂತ ಬಂದೆ, ಇಲ್ಲಿ ಡೌನ್ಲೋಡ್ ಅಂತ ಇದೆ ಅಪ್ಲಿಕೇಶನನ್ನು. ಆನಂತರ ಡೌನ್ಲೋಡ್ ರಿಸಿಪ್ಟ್ ಮತ್ತು ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಇದೆ, ಅಪ್ಲಿಕೇಶನನ್ನು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ದೀನಿ. ಈ ರೀತಿ ಒಂದು PDF ಫಾರ್ಮೆಟ್ನಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದನ್ನು ನಾವು ಪ್ರಿಂಟ್ ತಗೊಂಡು ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ.
ನಾವು ತುಂಬಿದಂಥ ಮಾಹಿತಿ ಇದರಲ್ಲಿ ಇರುತ್ತೆ. ಇದನ್ನು ಬ್ಯಾಕ್ ತೊಗೊಳ್ತೀನಿ. ನಂತರ ಡೌನ್ಲೋಡ್ ರಿಸಿಪ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದು PDF ಫಾರ್ಮೆಟ್ನಲ್ಲಿ ಓಪನ್ ಆಗುತ್ತೆ. ಇದನ್ನು ನಾವು ಒಂದು ಪ್ರಿಂಟ್ ತೆಗೆದು ಇಟ್ಕೋಬೇಕಾಗತ್ತೆ. ಈ ರೀತಿಯಾಗಿ ನಾವು ನಮ್ಮ ಒಂದು ಶಾಲೆ ಇರ್ತಕ್ಕಂಥ ಮಕ್ಕಳದಾಗಿರ್ಬೋದು ಅಥವಾ ಯಾವುದೇ ನಾಗರಿಕರದಾಗಿರ್ಬೋದು UDID ಕಾರ್ಡ್ ಒಂದು CWSN ಇದ್ರಂತಂದರೆ ಅವರು UDID ಕಾರ್ಡ್ಗೆ ಈ ರೀತಿ ಅಪ್ಲಿಕೇಶನ್ ಹಾಕಿ UDID ಕಾರ್ಡನ್ನು ಮಾಡಿಸ್ಬೇಕಾಗತ್ತೆ. ಈ UDID ಕಾರ್ಡ್ ಪ್ರತಿಯೊಂದು ಅವರ ಒಂದು ಅವಶ್ಯಕತೆಗಳಿಗೆ ಯೂಸ್ ಆಗುತ್ತೆ. ಇದರ